ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಡೇಟ್ ಬಂದ್ಬಿಟ್ಟು October 21st. ಸೊ ಹಬ್ಬದ ನೆಕ್ಸ್ಟ್ ಡೇ, ಇವತ್ತು ಮಂಗಳವಾರ. ಎಷ್ಟೊಂದು ಜನ ಇವತ್ತು ಹಬ್ಬನ ಮಾಡ್ತಾ ಇದ್ದಾರೆ. ನಾವು ನೆನ್ನೆನೇ ಮಾಡಿದ್ವಲ್ಲ ಪೂಜೆ ಎಲ್ಲ, ಹಬ್ಬ ಎಲ್ಲ ಏನಿಲ್ಲ, ಜಸ್ಟ್ ಪೂಜೆ ಮಾಡಿದ್ವಿ ಅಷ್ಟೇ. ಆ್ಯಂಡ್ ಒಳ್ಳೆ ಹಬ್ಬದ ಊಟ, ವೆರೈಟಿ ಮಾಡ್ಕೊಂಡು ಊಟ ಎಲ್ಲ ಮಾಡಿ ಚೆನ್ನಾಗಿ ಪಟಾಕಿ ಹೊಡೆದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಆ ವ್ಲಾಗ್ ಕೂಡ ಎಲ್ಲ ನೋಡಿದ್ದೀರಾ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಖಂಡಿತ ಆ ವ್ಲಾಗ್ ಕೂಡ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತು ಬಂದು ರೂಪೇಶ್ಗೆ ಆಫೀಸ್ ಇತ್ತು, ಅವ್ರು ಹೋದರು. ನಮ್ಮ ಅತ್ತೆಗೂ ಆಫೀಸ್ ಇತ್ತು, ಅವರು ಹೋದರು. ಯದುವೀರ್ ಚಿಕ್ಕಮ್ಮ ಮನೆ ಹತ್ರ ಇದ್ದಾನೆ. ನನಗೆ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ, ಅಷ್ಟೆಲ್ಲ ಕೆಲಸನೇ ಇಲ್ಲ ಇವತ್ತು. ಯಾಕಂದರೆ ನಮ್ಮ ಚಾಯ್ ವೃದ್ಧಿ ಎಲ್ಲ ಅಂಗಡಿನೂ ಒಂದೇ ಒಂದು ನಿಮಿಷ. ಹಲೋ ಸರ್, ಬಂದೆ ಸರ್, ಒಂದೇ ಒಂದು ನಿಮಿಷ. ಸೊ ಎಲ್ಲರೂ ಹಬ್ಬಕ್ಕೆ ಅಂಗಡಿಗಳನ್ನ ರಜಾ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ಸ್ಟ್ರಕ್ಷನಲ್ಲೂ ಎಲ್ರಿಗೂ 1 ವೀಕ್ ಹಾಲಿಡೇ ಇದೆ. ಬಟ್ ನಾಳೆಯಿಂದ ನನಗೆ ಅಂದರೆ ಸ್ವಲ್ಪ ಎಸ್ಟಿಮೇಷನ್ ಮಾಡೋದು ಅದು ಇದೆಲ್ಲ ಕೆಲಸ ಇದೆ. ಬಟ್ ಸೈಟ್ಗೆ ಹೋಗೋದಿಲ್ಲ, ಎಮರ್ಜೆನ್ಸಿ ಏನಾದರೂ ಬಂದರೆ ಹೋಗಬೇಕಾಗತ್ತೆ. ಹಾಗಾಗಿ ಇವತ್ತು ಫ್ರೀ ಇದ್ನಲ್ವಾ, ನಾನು ರೂಪೇಶ್ಗೆ ಹೇಳಿದೆ, ಯಾಕೋ ನನ್ನ ಸೆಲ್ಫ್ ಟೈಮ್ ತೊಗೊಳ್ಬೇಕು ಅನಿಸ್ತದೆ, ಎಲ್ಲ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂದರೆ, ಹೋಗು ನೀನು ಯಾರು ತಡೆಯೋರು ಮೇಡಮ್ ಅಂತ ಅಂದರು. ಹಾಗಾಗಿ ಇವತ್ತು ನಾನು ಕಂಪ್ಲೀಟಾಗಿ ನನ್ನ ಸೆಲ್ಫ್ ಡೇ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ರು, ಪುಳಿಯೋಗರೆ, ಅದನ್ನು ತಿನ್ಕೊಂಡಿದ್ದೀನಿ. ಆ್ಯಂಡ್ ಏನೂ ಕೆಲಸ ಮಾಡಿಲ್ಲ ಇವತ್ತು. ಆರಾಮಾಗೆ ರೆಡಿ ಆಗಿದ್ದೀನಿ. ನೋಡಿ, ಈ ಥರ ಒಂದು ಕುರ್ತನ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ದಿಸ್ ಇಸ್ ಫ್ರಮ್ ಮಿಂತ್ರಾ. ಸೊ ಯಾರಿಗಾದ್ರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಡ್ತೀನಿ. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ದಿವಸ ಆಗಿತ್ತು ಆ್ಯಕ್ಚುಲಿ ತೊಗೊಂಡು, ಹಾಕ್ಕೊಂಡೇ ಇರಲಿಲ್ಲ. ಆ್ಯಂಡ್ ಇವತ್ತು ಹಾಕ್ಕೊಂಡಿದ್ದೀನಿ. ಬನ್ನಿ, VR ಮಾಲ್ಗೆ ಹೋಗ್ತಾ ಇದ್ದೀನಿ. PVR ಅಲ್ಲಿ ಒಂದು ಗೋಲ್ಡ್ ಕ್ಲಾಸಲ್ಲಿ ಡೂಡ್ ಮೂವಿ ಟಿಕೆಟ್ ಬುಕ್ ಮಾಡ್ಕೊಂಡು ಇವಾಗ ಒಂದು 10 ನಿಮಿಷದ ಮುಂಚೆ ಒಳ್ಳೆ ಮೂವಿ ನೋಡಿ, ಒಂದು ಒಳ್ಳೆ ಕಡೆ ಊಟ ಮಾಡಿ ಕಂಪ್ಲೀಟಾಗಿ ನನ್ನ ಸೆಲ್ಫ್ ಡೇನ ಮಾಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲೋದ್ಮೇಲೆ ನನ್ನ ಮೂಡ್ ಹೆಂಗೆ ಆಗುತ್ತೋ ಆ ಥರ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಸೆಲ್ಫ್ ಟೈಮ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ಸಂಪಾದನೆ ಮಾಡೋವಾಗ, ಇಷ್ಟು ಹಾರ್ಡ್ ವರ್ಕ್ ಮಾಡೋವಾಗ ನಮಗೆ ಸೆಲ್ಫ್ ಟೈಮ್ ಅನ್ನೋದು ಖಂಡಿತ ಬೇಕು. ಹಾಗಾಗಿ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ, ಓಕೆನಾ? ಮೊದಲೇವರೆಗೆ ಯಾರಾದರೂ ನನ್ನ ಈ ಚಾನಲ್ ನೋಡ್ತಾ ಇದ್ರೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ಸ್ ಮೇಲೇ ಹಿಂಗೆ ಸ್ಲೈಡ್ ಮಾಡಿದ್ರೆ ನಿಮ್ಗೆ ಹೈಪ್ ಅಂತ ಕಾಣುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ, ಸೊ ದಟ್ ಎಷ್ಟೊಂದು ಜನಕ್ಕೆ ಈ ಒಂದು ವಿಡಿಯೋ ತಲುಪುತ್ತೆ, ಓಕೆನಾ? ಬನ್ನಿ, ಇವಾಗ ಆಟೋ ಬುಕ್ ಮಾಡಿದ್ದೀನಿ ಓಲಾ ಅಲ್ಲಿ. ಸೊ ಅಲ್ಲಿಂದ ಇವಾಗ ನಾವು VR ಮಾಲ್ ಹೋಗೋಣ, ವೈಟ್ ಫೀಲ್ಡ್ಗೆ. ಅಲ್ಲೋಗಿ ಮೂವಿ ನೋಡ್ಕೊಂಡು ನಂತರ ಏನು ಮಾಡೋದು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಆಟೋ ಬಂತು, ಆಟೋಲಿ ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ರೆಡಿ ಆಗಿದ್ದೀನಿ. ನನಗೆ ಒಂಥರ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಫುಲ್ ಟ್ರೆಡಿಷ್ನಲ್ ಆಗಿ ಅಂತ ಅನ್ನಿಸ್ತಿತ್ತು. ಹಾಗೆ ಲಾಸ್ಟ್ ವೀಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಇದೆ ಅಂತ. ಏನಪ್ಪ ಅದು ಅಂದರೆ, ನಾನು ನನ್ನ ಸಿವಿಲ್ ಇಂಜಿನಿಯರಿಂಗ್ ಕೆರಿಯರ್ ಶುರುವಾಗಿ 8 ಇಯರ್ಸ್ ಆಯಿತು, ಆಯಿತಾ? ನನ್ನ ಕಾಲೇಜ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ನಾನು ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದು. ಆವಾಗ ನಾನು ಜಾಯ್ನ್ ಆಗಿದ್ದು ಸೈಟ್ ಇಂಜಿನಿಯರ್ ಆಗಿ, ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ಸೊ ಕಂಪ್ಲೀಟ್ ಈ 8 ಇಯರ್ಸ್ ಜರ್ನಿ ನನಗೆ ತುಂಬ ಚೆನ್ನಾಗಿತ್ತು. ನನಗೆ ಎಷ್ಟು ಕಷ್ಟ ಆಗಿತ್ತು ಸ್ಟಾರ್ಟಿಂಗಲ್ಲಿ ಅದು ನನಗೆ ಗೊತ್ತು. ಯಾಕಂದರೆ ಒಂದು ಲೇಡಿ ಆಗಿ ಒಂದು ಸೈಟ್ಗೆ ಹೋಗಿ ಅಷ್ಟು ಜನ ಗಂಡಸ್ರ ಮಧ್ಯ ನಾವು ಕೆಲಸ ಮಾಡೋದು ಅಂದರೆ ತಮಾಷೆ ವಿಷಯ ಅಲ್ವೇ ಅಲ್ಲ. ಬಟ್ ಎಲ್ಲನೂ ಎಷ್ಟೊಂದು ಜನ ಅಂದರು ನನಗೆ, ಆಗಲ್ಲ ಬಿಡು, ನಿನ್ನ ಕೈಯಲ್ಲಿ ಸಾಫ್ಟ್ವೇರ್ ಯಾವುದಾದ್ರೂ ಕೋರ್ಸ್ ಮಾಡಿಕೊಂಡು CSA ಬೇಸ್ಡ್ ಅಂದರೆ ಕೆಲ್ಸಕ್ಕೆ ಹೋಗ್ಬಿಡು ಅಂತೆಲ್ಲ ಹೇಳಿದ್ರು. ಬಟ್ ಅದು ಯಾವುದು ನಾನು ತಲೆಗೆ ಹಾಕ್ಕೊಳ್ದೇನೆ, ನಾನು ಓದಿರೋದಿದ್ದು ನಾನು ಇದರಲ್ಲೇ ಮಾಡಬೇಕು ಅಂತ ನಾನು ಹಠ ಮಾಡಿ ಇದೊಂದೇ ಕಂಪನಿಯಲ್ಲಿ 8 ಇಯರ್ಸ್ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫ್ಯೂಚರಲ್ಲಿ ಕೂಡ ನಾನು ಬಿಡೋದಿಲ್ಲ. ನಾನು ಬಿಟ್ಟರು ನಮ್ಮ ಕಂಪ್ನಿಯವ್ರು ನನ್ನನ್ನು ಬಿಡೋದಿಲ್ಲ. ಬಿಕಾಸ್ ನಾನು ಅಷ್ಟು ಲಾಯಲ್ ಆಗಿದ್ದೀನಿ, ಅಷ್ಟು ಜೆನ್ಯೂನ್ ಆಗಿ ಕೆಲಸ ಮಾಡ್ತೀನಿ. ಅವರು ಕೂಡ ನಮ್ಗೆ ಜೆನ್ಯೂನ್ ಆಗಿದ್ದಾರೆ. ಏನಪ್ಪ ಅಂದರೆ 8 ಇಯರ್ಸ್ ಆಯ್ತಲ್ಲ, ಒಂದು ಒಳ್ಳೆ ಇಂಕ್ರಿಮೆಂಟ್ನ ಮಾಡಿಕೊಟ್ರು. ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ದೀಪಾವಳಿ ಬೋನಸ್ ಕೂಡ ಸಿಕ್ತು. ಹಾಗಾಗಿ ತುಂಬ ಖುಷಿ ಆಯಿತು. ಬಟ್ ಬಿಸ್ನೆಸ್ ಇಸ್ ಡಿಫರೆಂಟ್. ಬಟ್ ಈ ಒಂದು ಎಜುಕೇಷನ್ ಮಾಡಿ, ಅದಕ್ಕೆ ರಿಲೇಟೆಡ್ ಜಾಬ್ ಮಾಡಿ, ಅದರಲ್ಲಿ 8 ಇಯರ್ಸ್ ವರ್ಕ್ ಮಾಡಿ ಒಂದು ಹ್ಯೂಜ್ ಇಂಕ್ರಿಮೆಂಟ್ನ ತೊಗೊಂಡ್ಮೇಲೆ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಒಂದು ಸೆಲ್ಫ್ ಟ್ರೀಟ್ ಅಂತಲೇ ಅಂದ್ಕೊಳ್ಳಿ ಇವತ್ತು, ಓಕೆನಾ? ನಿಮಗೆಲ್ಲ ಗೊತ್ತಾಯ್ತಾ? ಆಮೇಲೆ ಕೇಳಬೇಡಿ ಎಷ್ಟು ಸ್ಯಾಲ್ರಿ ಏನು ಅಂತ. ಹೇಳ್ಬೋದು, ಏನು ತಪ್ಪಲ್ಲ. ಬಟ್ ಆದ್ರೂ ಕಾರ್ಪೊರೇಟ್ ಲೈಫ್ ಸ್ಯಾಲ್ರೀಸ್ ಎಲ್ಲ ಹೇಳ್ಕೋಬಾರ್ದು, ತೀರಾ ಪರ್ಸ್ನಲ್ ಹೋಗಬಾರ್ದು ಅನ್ನೋದು ನನ್ನ ಒಂದು ಒಪಿನಿಯನ್, ಓಕೆನಾ ಫ್ರೆಂಡ್ಸ್? ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಬಿಟ್ಟು.
ಆ್ಯಂಡ್ ಯಾವ ಕಂಪ್ನಿ ಏನು ಅಂತಲೂ ಹೇಳ್ತಾ ಇಲ್ಲ, ಸೆಕ್ಯೂರಿಟಿ ಇಶ್ಯೂಯಿಂದ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಒಂದು ಒಳ್ಳೆ ಇಂಕ್ರಿಮೆಂಟ್ ಆಯಿತು, ಜೊತೆಗೆ ಬೋನಸ್ ಬಂತು. ನಾನು ಬಿಸ್ನೆಸ್ಸಲ್ಲಿ ಎಷ್ಟೋ ಸಂಪಾದನೆ ಮಾಡ್ತೀನಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಸಿವಿಲ್ ಫೀಲ್ಡಲ್ಲಿ ಆಸ್ ಎ ಲೇಡಿ ಒಂದೇ ಕಂಪ್ನಿಯಲ್ಲಿ 8 years ವರ್ಕ್ ಮಾಡಿ ಇಂಕ್ರಿಮೆಂಟ್ ತೊಗೊಳೋದು ನನಗೇನೋ ಒಂಥರ ಖುಷಿ ಅಷ್ಟೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಎಷ್ಟೊಂದು ಜನ ನಾವು ಸಿವಿಲ್ ನಮ್ಮ ಕ್ಲಾಸಲ್ಲಿ ಓದೋದ್ರಲ್ಲಿ ಮೂರು ಜನ ಒಂದು 4 ಜನ ಇಟ್ಕೊಳ್ಳಿ, ಒಂದು 4 ಜನ ನಾವು ಇದೇ ಫೀಲ್ಡಲ್ಲಿ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಶಿಫ್ಟ್ ಆಗೋದ್ರು ಬೇರೆ ಒಂದು ಸ್ಟ್ರೀಮ್ಗೆ. ಬಟ್ ನಾವು ಇದರಲ್ಲೇ ಇರೋದ್ರಿಂದ ಪ್ರೌಡ್ ಟು ಬಿ ಎ ಸಿವಿಲಿಯನ್ ಅಷ್ಟೇ. ಸೊ ಹಾಗಾಗಿ ಒಂದು ಚಿಕ್ಕ ಸೆಲ್ಫ್ ಟ್ರೀಟ್. ಸೊ ಬನ್ನಿ ಹೇಗಿದೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ ಇವತ್ತು. ಅದೇನೋ ಖುಷಿ ಇವತ್ತು, ಆ ಖುಷಿಯಿಂದನೇ ಮಕ್ಕದಲ್ಲಿ ಲಕ್ಷಣ ಬಂದುಬಿಟ್ಟಿದೆ ನೋಡಿ. ಸೊ ಇವಾಗ ಮೂವಿಗೆ ಹೋಗ್ತಾ ಇದ್ದೀನಿ. ಡೂಡ್ ಮೂವಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಗೋಲ್ಡ್ ಕ್ಲಾಸ್, ಬಿಕಾಸ್ ಇಷ್ಟು ಕಷ್ಟಪಡ್ತಾಯಿದ್ದೀನಿ, ಲೆಟ್ ಮೀ ಎಕ್ಸ್ಪೀರಿಯನ್ಸ್ ದಟ್ ಲಕ್ಸುರಿ ಅಂತ ಅಂದ್ಕೊಂಡು ಹೋಗಿ ಫಸ್ಟು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿಕೊಂಡು ಇವಾಗ ಗೋಲ್ಡ್ ಕ್ಲಾಸ್ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ. ಕ್ಲೀನಿಂಗ್ ನಡೀತಾಯಿತ್ತು, ಒಂದು 10 minutes ವೆಯ್ಟ್ ಮಾಡಿ ಅಂದರು. ಸೊ ಹಾಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಗೋಲ್ಡ್ ಕ್ಲಾಸಲ್ಲಿ ಬಂದಿರೋದು. ಟಿಕೆಟೇ 1250 rupees. ಸೊ ತುಂಬ ಚೆನ್ನಾಗಿದೆ, ಚಿಕ್ಕ ಥಿಯೇಟ್ರ್ ಬಟ್ ಲಕ್ಸುರಿಯಸ್ ಆಗಿದೆ ನೋಡೋಕ್ಕಂತೂ. ಆಮೇಲೆ ಫೀಲು ಅಷ್ಟೇ ಲಕ್ಸುರಿಯಸ್ ಆಗಿದೆ. ಹೋಗಿ ನೋಡ್ಬೋದು. ನಾನು ಎಲ್ಲರೂ ಹೋಗಿ ಅಂತ ಹೇಳಲ್ಲ, ಬಿಕಾಸ್ ಅವರವರ ಏನಂತಾರೆ ಅದು ಪರ್ಸ್ನಲ್. ಅಫೋರ್ಡ್ ಮಾಡೋಕ್ಕಾದರೆ ಖಂಡಿತ ಹೋಗಿ, ಇಲ್ಲ ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ದಿವಸ ಈ ಥರ ಲಕ್ಸುರಿನ ಎಂಜಾಯ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಇವತ್ತು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಇರೋ ಅಷ್ಟು ದಿವಸದಲ್ಲಿ ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಒಂದು ಒಪಿನಿಯನ್. ಓಕೆನಾ? ಹಂಗನ್ಬಿಟ್ಟು ನೀವು ವೇಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ದಿವಸ ಈ ಥರ ಲಕ್ಸುರಿ ತಗೊಳ್ಳಿ, ತಪ್ಪೇನಿಲ್ಲ. ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡಿಲ್ಲ. ಪನ್ನೀರ್ ಫ್ರೈಸ್ ಮತ್ತು ಅದು ಲೋಡಿಂಗ್ ತೊಗೊಂಡಿದ್ದೆ, ಜೊತೆಗೆ ನ್ಯಾಚೋಸ್ ತೊಗೊಂಡಿದ್ದೆ, ಒಂದು ಪೆಪ್ಸಿ ತೊಗೊಂಡಿದ್ದೆ. ಸೊ ಇಷ್ಟಕ್ಕೇ 1010 ರೂಪಾಯಿ ಏನೋ ಆಯಿತು. ಆ್ಯಂಡ್ ಬಂದು ಮೂವಿ ನೋಡ್ತಾ ಇದ್ದೆ. ಇಡೀ ಥಿಯೇಟ್ರಲ್ಲಿ 3 ಜನ ಇರೋದು, ನಾನು ಇರೋದಿದ್ದೆ ಒಂದು ಮೂವಿನ ನೋಡಿದೆ, ಚೆನ್ನಾಗಿತ್ತು ಒಂಥರ. ಬಟ್ ಆದರೆ ಹುಡುಗರ ಲೈಫ್ ತುಂಬ ರಿಲೇಟ್ ಆಗಿದೆ. ಅವ್ರ ಲೈಫಲ್ಲಿ ಎಲ್ಲರಿಗೋಸ್ಕರ, ಪ್ರೀತಿ ಮಾಡೋದವ್ರಿಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತ ಇತ್ತು. ಆಮೇಲೆ ಅಲ್ಲಿ ಲೋಡಿಂಗ್ಸ್ ಎಲ್ಲ ಜಾಸ್ತಿ ತಿಂದಿದ್ನಲ್ಲ, ನನಗೆ ಯಾಕೋ ಊಟ ಮಾಡಬೇಕು ಅನಿಸಿಲ್ಲ. ಸರಿ ಓಕೆ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ನ ತೊಗೊಂಡೆ. ಫ್ರೆಂಡ್ಸ್ ಮೂವಿ ಚೆನ್ನಾಗಿತ್ತು, ಬಟ್ ಲಾಸ್ಟಲ್ಲಿ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಬಟ್ ಮೂವಿ ಮುಗಿಸ್ಕೊಂಡು ಇಲ್ಲಿ ಫುಡ್ ಕೋರ್ಟ್ಗೆ ಬಂದೆ, ಬಟ್ ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ. ಜಸ್ಟ್ ಒಂದು ಐಸ್ ಕ್ರೀಮ್ ತೊಗೊಂಡೆ ಅಷ್ಟೇ ಫ್ರೆಂಡ್ಸ್. ಈಗ ಕೆಳಗಡೆ ಹೋಗ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡಿಕೊಂಡು ಓಡೋಣ ಅಂದ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಟೈಮ್ ಆಗೇ ಹೋಯ್ತು ಇವತ್ತು. ನೋಡೋಣ ಏನು ಶಾಪಿಂಗ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂಥರ ಚೆನ್ನಾಗಿರುತ್ತೆ, ಸೆಲ್ಫ್ ಟೈಮ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ. ನೀವು ಅಷ್ಟೇ ಎಲ್ಲಾದರೂ ಒಬ್ಬರೇ ಒಂಟಿಯಾಗಿ ಒಂದು ದಿವಸ ಟೈಮ್ ಸಿಕ್ಕಾಗ ಫ್ರೀ ಮಾಡ್ಕೊಂಡು ಹೋಗಿ, ನಿಮಗೂ ಚೆನ್ನಾಗಿರುತ್ತೆ ಫೀಲು. ಯಾವತ್ತೂ ಅಷ್ಟೇ ನಮಗೆ ಸೆಲ್ಫ್ ಟೈಮ್ ಕೊಟ್ಕೋಬೇಕು. ಬಿಕಾಸ್ ಲೈಫಲ್ಲಿ ಎಲ್ಲನೂ ಇದ್ದಿದೆ, ಕಮಿಟ್ಮೆಂಟ್ ಎಲ್ಲನೂ ಇದ್ದಿದೆ. ಬಟ್ ಈ ಥರ ಒಂದು ಸೆಲ್ಫ್ ಟೈಮ್, ಸೆಲ್ಫ್ ರಿಲ್ಯಾಕ್ಸೇಷನ್ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಬನ್ನಿ. ಐಸ್ ಕ್ರೀಮ್ ತಿನ್ಕೊಂಡು ಕೆಳಗಡೆ ಶಾಪಿಂಗ್ ಬಂದೆ. ಫಸ್ಟು H&Mಗೆ ಹೋದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ವೇರೇ ಇರುತ್ತೆ, ಟ್ರೆಡಿಷ್ನಲ್ ತುಂಬ ರೇರ್. ಸೊ ನನಗಿಷ್ಟ ಆಗಿಲ್ಲ. ಯದುವೀರ್ಗೆ ಕಾರ್ಡ್ ಸೆಟ್ಸ್ ಇತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿಕೊಂಡು ಪಕ್ಕದಲ್ಲೇ ವೆಸ್ಟ್ ಸೈಡ್ ಇತ್ತು. ವೆಸ್ಟ್ ಸೈಡಿಗೆ ಬಂದು ನಾನು ಕುರ್ತಾಸು, ಸ್ಯಾಂಡಲ್ಸು, ಶೂಸು, ಯದುವೀರ್ಗೂ ಚೆನ್ನಾಗಿತ್ತು ಬಟ್ಟೆ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಮಿನಿಸೋಗೆ ಹೋದೆ. ಮಿನಿಸೋಲ್ಲಿ ನಾನು ಯಾವಾಗ್ಲೂ ಬಾಡಿ ಮಿಸ್ಟ್ನ ಪರ್ಚೇಸ್ ಮಾಡ್ತೀನಿ, ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಟೈಮ್ ಯಾರಾದರೂ ಓದಕ್ಕೆ ಟ್ರೈ ಮಾಡಿ ಆಯಿತಾ. ಬಾಡಿ ಮಿಸ್ಟ್ ಸೀ ಬ್ಲೂ ಅಲ್ಲಿರುತ್ತೆ. ಸೊ ಇದು ಹೋದಾಗ ನಾನು ಒಂದು 3-4 ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀನಿ. ಒಂದು 3 monthsವರೆಗೂ ಆಗುತ್ತೆ ನನಗೆ. ನಾನು ಅದೇ ಯೂಸ್ ಮಾಡೋದು ಜಾಸ್ತಿ. ಅದಾದಮೇಲೆ ಫುಲ್ಲು ಕೆಳಗಡೆ ಬಂದರೆ ಸ್ಟಾರ್ಬಕ್ಸ್ ಇತ್ತು. ಸರಿ ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಕಾಫಿ ತೊಗೊಂಡೆ. ಸೊ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ಎಲ್ಲರೂ ಹೋಗೋರ ಬರೋರನ್ನೆಲ್ಲ ನೋಡಿಕೊಂಡು, ನಮ್ಮ ಲೈಫ್ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದನ್ನೆಲ್ಲ ರೀಕಾಲ್ ಮಾಡಿಕೊಂಡು, ಇನ್ನೂ ಚೆನ್ನಾಗಿರಬೇಕು ನಾವು ಲೈಫಲ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡು ಒಂದು ಕಾಫಿನ ಕುಡಿಯೋಣ. ಬನ್ನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ಫ್ರೆಂಡ್ಸ್, ನಿಮಗೇನಾದರೂ ಇದೇ ರೀತಿ ಅನಿಸಿದ್ಯಾ? ನನಗೆ ಅನಿಸ್ತಿತ್ತು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಲ್ಗೆ ಹೋಗಿದ್ದು ನಮ್ಮ ಚಿಕ್ಕಮ್ಮ ಅವ್ರ ಜೊತೆ, ಭಾಗ್ಯ ಚಿಕ್ಕಮ್ಮ ಅವ್ರ ಜೊತೆ. ಅವಾಗ ಅವರು ಬ್ಯಾಂಗ್ಳೂರಲ್ಲೇ ಇದ್ದರು, ನಾವು ದೊಡ್ಡಬಳ್ಳಾಪುರದಲ್ಲಿದ್ವಿ. ಹಾಲಿಡೇಸ್ಗೆ ಬೆಂಗಳೂರಿಗೆ ಬಂದಾಗ ಟೋಟಲ್ ಮಾಲ್ ಅಂತ ಇದೆ ಇಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ, ಇವಾಗ ರಿಲಯನ್ಸ್ ಟ್ರೆಂಡ್ಸ್ ಏನೋ ಆಗಿದೆ. ಸೊ ಅಲ್ಲಿಗೆ ಶಾಪಿಂಗ್ ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗೆಲ್ಲ ಎಲ್ಲರೂ ನೋಡ್ತಾ ಇದ್ವಿ. ನನಗೆ ಅವಾಗ ಅನಿಸ್ತಿತ್ತು, ನಾನು ಈ ಥರ ಡೆವಲಪ್ ಆಗಬೇಕು, ನಾನು ಬೆಂಗಳೂರಲ್ಲಿರಬೇಕು, ನಾನು ಈ ಥರ ಶಾಪಿಂಗ್ ಮಾಡಬೇಕು ಅಂತ ಎಷ್ಟೋ ಕನಸುಗಳು. ಅವಾಗಿನ ನಾನು ಮೇ ಬಿ 7th 8th ಸ್ಟ್ಯಾಂಡರ್ಡಲ್ಲಿದ್ದೆ ಅನಿಸುತ್ತೆ. ಅವಾಗ ಎಲ್ಲರನ್ನೂ ನೋಡಿ ನಾನು ಈ ಥರ ನನ್ನ ಲೈಫ್ ಇರಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ನಿಮಗೇನಾದರೂ ಇದೇ ರೀತಿ ಅನಿಸಿದ್ಯಾ? ಆ್ಯಂಡ್ ಫೈನಲಿ ಟುಡೇ ನಾನು ಒಬ್ಬಳೇ ಇಂಡಿವಿಜುವಲ್ ಆಗಿ ಮಾಲಿಗೆ ಬಂದು, ಫ್ಯಾಮಿಲಿ ಜೊತೆ ಬರೋದು ಬೇರೆ, ಬಟ್ ಇಂಡಿವಿಜುವಲ್ ಆಗಿ ಬರೋದು ಬೇರೆ, ಬಂದು ಈ ಥರ ಎಂಜಾಯ್ ಮಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋದ್ರಲ್ಲಿ ಒಂಥರ ತೃಪ್ತಿ ಅನಿಸ್ತು. ನಿಮಗೂ ಇದೇ ರೀತಿ ಅನಿಸಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಪಕ್ಕದಲ್ಲೇ ಫಿನಿಕ್ಸ್ ಮಾಲ್ ಇತ್ತು, ಹೋಗೋಣ ಅಂದ್ಕೊಂಡೆ. ಅಯ್ಯೋ ಇದು ಇರ್ತಾನೆ, ಬಂದಿದ್ದಾನೆ ಮನೆಗೆ ಅಂದ್ಬಿಟ್ಟು ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ ಮನೆಗೆ. ಬಂದಿದ್ದ ತಕ್ಷಣ ನೋಡಿ ನಮ್ಮ ಬಾಸ್ ಏನು ಮಾಡ್ತಾನೆ ಅಂತ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಆಯದುವೀರ್ ಏನು ಹೇಳ್ತಾ ಇದ್ದೆ ಹೇಳು. ಹಾಂ, ಹೌದಾ? ನಾನೇನೋ ಕೊಟ್ಟೆ ನಿನಗೆ, ಇಲ್ಲಿ ನೋಡಿ ಹೇಳ್ಬೇಕಲ್ಲ. ಯಾ ವೆಲ್ಕಮ್ ಕಂದ. ಎಸ್, ನಿಂಗೆ ಇಷ್ಟ ಆಯ್ತಾ? ಕಾರುಣಿ ಅದಿದೆ ಇರೋದಾ? ಟೈಟ್ ಇದೆಯಾ? ಕರೆಕ್ಟಾಗಿದೆಯಾ? ಟೈಟಾ? ಕರೆಕ್ಟಾಗಿದೆಯಾ? ಕಂಫರ್ಟಬಲ್ ಆಗಿದೆಯಾ? ಖುಷಿ ಆಯ್ತಾ ನಿಂಗೆ? ವೆಲ್ಕಮ್ ಕಂದ. ಅಯ್ಯೋ ತೋ, ಇನ್ನ ಏನೇನು ಇದು? ಅದೆಲ್ಲ ನಿನ್ಗೇನೆ, ಬುಜ್ಜಿ ಕಂದುಗೆ. ನನಗೂ ಎಲ್ಲ ತಗೊಂಬಂದಿ ನೋಡಿ. ನನಗೆ ಶೂಸ್, ನನಗೆ ಆಮೇಲೆ ಈ ಸ್ಯಾಂಡಲ್ಸು, ಡಿಯೋಡ್ರೆಂಟ್ಸು. ಹೌದು ಹೌದು, ಬುಜ್ಜಿ ಕಂದುಗೆ. ಮತ್ತೆ ಸ್ಯಾಂಡಲ್ಸ್ ಚೆನ್ನಾಗೈತಾ? ಇದು ಎಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಪೂಜೆ ಮಾಡಲ್ಲ, ಹಾಕೊಂತೀನಿ. ಇವ್ ನೋಡ್ರಿ, ನಮ್ಮ ಅಮ್ಮಗೆ ಬೈತೀಯ ಅಂತವ್ ನೀವು. ಎದುವೀರ್ ಚಪ್ಪಲ್ ಅದು. ನಾನಿದ್ದೀನಿ ಭಯಪಡ, ನಾನೇನು ಭಯಪಡಲ್ಲ ಬಿಡಪ್ಪ. ಚೆನ್ನಾಗಿದ್ಯಾ ಫ್ರೆಂಡ್ಸ್? ಕೇಸಲ್ಲಿ ಪಟಾಕಿ ಹೊಡೆದಿದ್ದು, ನನ್ನ ಬಟ್ಟೆ ಎಲ್ಲ ಸುಟ್ಟಾಕಿದ್ದೀರಾ? ಯಾರು ಹೊಡೆದಿದ್ದು ಟೆರೇಸಲ್ಲಿ? ನೀನು ಹೊಡೆದೆ ತಾನೆ ಪಟಾಕಿ? ಇನ್ನೆಲ್ಲ ಹೊಡೆದೆ ನೀನು? ಎಲ್ಲಿ ಕೆಳಗಡೆ ಹೊಡೆದೆ? ಟೆರೇಸಲ್ಲಿ ಯಾರು ಹೊಡೆದಿದ್ದು? ಕೇಳು, ಅವನ ಸುಟ್ಟಾಕಿರೋದು ಹಿಂಗೆ. ರಾಕೆಟ್ ಬಿಟ್ಟಿದ್ದ ನನ್ನ ಬಟ್ಟೆಗೆ ಹೋಯ್ತು. ನನ್ನ ಬಟ್ಟೆ ಯಾರು ಮಾತಾಡ್ಸ್ಬೇಡಿ ನನ್ನ. ನೀನು ಮಾತಾಡ್ಸ್ಬೇಡ ನನ್ನ. ಮಾತಾಡ್ಸ್ಬೇಡ ಅಂದ್ರೆ ನೀನ್ ಮಾತಾಡ್ಸ್ಬೇಡ ಅಷ್ಟೇ. ನನಗೆ ನಾನು ಹೇಳಿದೀನಿ, ಟೆರೇಸಲ್ಲಿ ಬಟ್ಟೆ ಹಾಕಿದೀನಿ, ಹೊಡಿಬೇಡಿ ಪಟಾಕಿ ಅಂತ ಹೇಳಿದ್ಮೇಲೆನೂ ಹೊಡೆದಿದ್ಯಲ್ಲ ಯದುವೀರ್ ನೀನು. ಇನ್ಯಾರು ಹೊಡಿದ್ರು? ಹೆಂಗ್ ಮಾಡಿದೀರಾ ಇವಾಗ? ಏನಂದಿದ್ ಇವಾಗ ನೀನು?
ಇವಾಗ ಹಿಂಗಾಗೈತಲ್ಲ ನಂಗೆ ಬಟ್ಟೆ ಏನ್ ಮಾಡೋದು ನಾನು ಹೇಳು. ಪಟಾಕಿ ಹೊಡಿತಾ ಇದ್ದಾರೆ, ಸುಟ್ಟೋಗೈತೆ. ಬೇರೆಯವ್ರ ಪಟಾಕಿ ಹೊಡೆದ್ರೆ ಸುಟ್ಟೋಗೈತಾ? ಯಾರು ಹೇಳಿದ್ದು ನಿನ್ನ? ರಾಕೆಟ್ ಹೊಡಿತಾ ಇದ್ದಾರೆ. ನನ್ ಬಟ್ಟೆ ಟೆರೆಸ್ ಅಲ್ಲಿ ಹಾಕಿದ್ದೆ. ನಾನು ಕ್ಲಿಯರ್ ಆಗಿ ಎಲ್ರಿಗೂ ಹೇಳಿದೀನಿ, ಯಾರು ಟೆರೆಸ್ ಅಲ್ಲಿ ಹೊಡಿಬೇಡಿ. ನನ್ ಬಟ್ಟೆ ಒಣಗಾಕಿದೀನಿ, ಕೆಳಗಡೆ ಹೊಡ್ಕೊಳ್ಳಿ ಅಂತ ಹೇಳಿದಿನ ಇಲ್ವಾ? ಜೀವ ಮನೆ ಹೋಗಿ ತಪ ತಪ ಅಂತ ಹೊಡೆದಿದ್ದು, ನಾನು ಹೊಡೆದಿಲ್ಲ. ನಾನು ಹೆಂಗ್ ನಂಬೋದು ನಿನ್ನ? ಪ್ರಾಮಿಸ್ ನೀನ್ ನೋಡ್ದಿಲ್ಲ. ಪ್ರಾಮಿಸ್ ನಾನು ಹೊಡೆದಿಲ್ಲ. ಇವಾಗ ನನ್ ಬಟ್ಟೆ ಸುಟ್ಟು